ತುಂಬ ಜನ ಪ್ರಿಯರೇ ಕ್ರಿಸ್ತನನ್ನು ನೋಡಿ ನಡೆಯೋ ಥರನೇ ಇರ್ತಾರೆ, ನಡೆಯಲ್ಲ. ಕ್ರಿಸ್ತನ ಜೊತೆಗೆ ಇರ್ತಾರೆ, ಆತನ ಪ್ರಿನ್ಸಿಪಲ್ಸ್ ನಮಗೆ ಅರ್ಥ ಆಗಲ್ಲ. ದ್ವೇಷಿಸಬಾರದು, ಪ್ರೀತಿಸಬೇಕು, ಹಾಗೆ ಮಾಡಬಾರದು, ಅನೇಕರಿಗೆ ಸುವಾರ್ಥ ಪ್ರಕಟಿಸಬೇಕು, ಇವೆಲ್ಲ ಏನು ಗೊತ್ತಾ? ಕ್ರಿಸ್ತನ ಪ್ರಿನ್ಸಿಪಲ್ಸ್. ಆದರೆ ಕ್ರಿಸ್ತನ ಜೊತೆಗೆ ಇದ್ದುಕೊಂಡು ಕ್ರಿಸ್ತನನ್ನೇ ಹಿಂಬಾಲಿಸುತ್ತಿದ್ದಾಗಿಯೂ ಕೂಡ ಕ್ರಿಸ್ತನ ಪ್ರಿನ್ಸಿಪಲ್ಸ್ ಅರ್ಥ ಆಗ್ತಿಲ್ಲ ಅಂತ ಅಂದ್ಕೊಳ್ಳಿ. ಹಿಂಬಾಲಿಸೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ? 12 ಮಂದಿ ಶಿಷ್ಯರು, 12 ಮಂದಿನೂ ಹಿಂಬಾಲಿಸ್ತಿದ್ದಾರೆ ಕ್ರಿಸ್ತನನ್ನು. ಎಷ್ಟು ವರ್ಷಗಳ ಕಾಲ? 3.5 ವರ್ಷಗಳ ಕಾಲ, 3.5 years. ಆದರೆ 3.5 ವರ್ಷಗಳು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಿದ್ದಾಗಿಯೂ ಕೂಡ ಪ್ರಿಯರೇ ಒಬ್ಬ ದಾರಿ ತಪ್ಪದ. ಕ್ರಿಸ್ತನ ಪ್ರಿನ್ಸಿಪಲ್ಸ್ ಅವನಿಗೆ ಅರ್ಥ ಆಗಿಲ್ಲ, ಕ್ರಿಸ್ತನ ಉದ್ದೇಶಗಳು ಅವನಿಗೆ ಅರ್ಥ ಆಗಿಲ್ಲ, ಕ್ರಿಸ್ತನು ನಡೆದಂತೆ ನಡೆಯೋದಕ್ಕೆ ಅವನಿಂದ ಸಾಧ್ಯವಾಗಲಿಲ್ಲ. ಮತ್ತು ಕ್ರಿಸ್ತನ ಜೊತೆಗೆ ಇದ್ನಲ್ಲ, ಕ್ರಿಸ್ತನ ಜೊತೆಗೆ ಮಲಗ್ತಿದ್ದ, ಕ್ರಿಸ್ತನ ಜೊತೆಗೆ ಎದ್ದೊಳ್ತಿದ್ದ, ಪಟ್ಟಣ ಊರುಗಳಿಗೆ ತಿರುಗ್ತಿದ್ದ, ಊಟ ಬಿಟ್ಟಿದ್ರೆ ಊಟ ಬಿಟ್ಟಿದ್ದ, ಊಟ ತಿಂದರೆ ತಿಂತಿದ್ದ, ಎಲ್ಲಂದ್ರೆ ಅಲ್ಲಿ ಮಲಗ್ತಿದ್ದ. ಇಷ್ಟೆಲ್ಲ ಅನುಭವಿಸಿ ಇಷ್ಟೆಲ್ಲ ಕ್ರಿಸ್ತನನ್ನು ಹಿಂಬಾಲಿಸಿದಾಗ್ಯೂ ಕೂಡ ಪ್ರಿನ್ಸಿಪಲ್ಸ್ ತಲೆಗೇರಿಲ್ಲ, ಮಾರಲ್ಸ್ ತಲೆಗೆ ಏರಿಲ್ಲ. ನಾವು ಕ್ರಿಶ್ಚಿಯನ್ನೇ, ನಾವು ವಾಕ್ಯ ಓದುವಂಥವರೇ, ಚರ್ಚ್ಗೆ ಬರುವಂಥವರೇ, ಬರೆದುಕೊಳ್ಳುವಂಥವರೇ, ಇಷ್ಟೆಲ್ಲ ಮಾಡುವಂಥವರೇ ನಾವು. ಬಟ್ ಸ್ಟಿಲ್ ನಮ್ಮಲ್ಲಿ ಏನಿಲ್ಲ ಗೊತ್ತಾ? ಕ್ರಿಸ್ತನ ಪ್ರಿನ್ಸಿಪಲ್ಸ್ ಇನ್ನೂ ಅಪ್ಲೋಡ್ ಆಗಿಲ್ಲ, ಕ್ರಿಸ್ತನ ಮಾರಲ್ ವ್ಯಾಲ್ಯೂಸ್ ಇನ್ನೂ ನಮಗಿನ್ನೂ ಅಪ್ಲೋಡ್ ಆಗಿಲ್ಲ.